ಶ್ರೀರಾಮಚಂದ್ರ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಶ್ರೀರಾಮದೇವರ ಪಲ್ಲಕ್ಕಿ ಹಾಗೂ ಭಾವಚಿತ್ರ ಮೆರವಣಿಗೆ ಜನವರಿ 23ರಂದು ಮಾನ್ವಿ ನಗರದಲ್ಲಿ ಬೆಳಿಗ್ಗೆ 10 ಗಂಟೆಗೆ ನಡೆಯಲಿದೆ ಅಂತ ಟಿಎಪಿಸಿಎಂಎಸ್ ಅಧ್ಯಕ್ಷ ತಿಮ್ಮಾರೆಡ್ಡಿ ಭೋಗಾವತಿ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಾತಿ ಮತ ಭೇದವಿಲ್ಲದೆ ಹಿಂದೂ ಸಮಾಜದವರು ಭಾಗಿಯಾಗಬೇಕು. ಎಪಿಎಂಸಿ ಕಲ್ಯಾಣ ಮಂಟಪದ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಡೊಳ್ಳು ಹಾಗೂ ನಾನಾ ಕಲಾವಿದರೊಂದಿಗೆ ಮೆರವಣಿಗೆ ಅದ್ದೂರಿಯಾಗಿ ನಡೆಯಲಿದೆ ಎಂದರು. ಶಫೀಕ್ ಹುಸೇನ್, ಸಿದ್ದಿ ಟಿವಿ. ಶ್ರೀ ಅಯೋಧ್ಯ ರಾಮೋತ್ಸವ ಕಾರ್ಯಕ್ರಮ ದಿನಾಂಕ 23 ಮಂಗಳವಾರದಂದು ಶ್ರೀರಾಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನು ಎಲ್ಲ ಹಿಂದೂ ಜನಾಂಗದವರು ಸೇರಿ ಮಾಡುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಕರ್ತರ ಸಭೆಯನ್ನು ಕರೆದಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದಕ್ಕಾಗಿ ತುಂಬ ಹೃದಯದ ನಮಸ್ಕಾರಗಳು. ಶ್ರೀರಾಮೋತ್ಸವ ಕಾರ್ಯಕ್ರಮಕ್ಕೆ ವಕ್ತಾರರಾಗಿ ಶ್ರೀ ರಾಜಶೇಖರ್ ಮೂಲತಃ ಕುಂದಾಪುರದವರು. ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾಗಿರ್ತಾರೆ. ಅವರು ಪ್ರಚಾರಕರಾಗಿರ್ತಾರೆ. ಅವರೊಂದು ಈ ಕಾರ್ಯಕ್ರಮಕ್ಕೆ ಬರುತ್ತಾರೆ. ಆಮೇಲೆ ಈ ಒಂದು ಕಾರ್ಯಕ್ರಮ 23ನೇ ತಾರೀಕು ಬೆಳಗ್ಗೆ ಎಪಿಎಂಸಿ ಉದ್ಭವ ಆಂಜನೇಯದಲ್ಲಿ 9 ಗಂಟೆಗೆ ಮಾಡಿಕೊಂಡು ಅಲ್ಲಿದ್ದ ಹಲವಾರು ಬಾಜಾ ಭಜಂತ್ರಿ ಮತ್ತು ಇನ್ನಿತರ ಸಾಂಸ್ಕೃತಿಕ ಈ ಒಂದು ಕಾರ್ಯಕ್ರಮ ಮೆರವಣಿಗೆ ಸಂಘಟ ಬಂದು ಅಲ್ಲಿ ವಾಲ್ಮೀಕಿ ವೃತ್ತದಲ್ಲಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮತ್ತು ಮೆರವಣಿಗೆ ಜೊತೆಗೆ ಬಂದು 1 ಗಂಟೆಗೆ ಟಿಎಪಿಸಿಎಂಎಸ್ ಅಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುತ್ತಮುತ್ತ ಹಳ್ಳಿನವರು ಹಾಗೂ ಮಾನವರು ಕನಿಷ್ಠ ಒಂದು 7,000 ಜನ ಸೇರೋ ಸಾಧ್ಯತೆ ಇದೆ. ಬಂದವರಿಗೆ ಬೆಳಿಗ್ಗೆ ಉದ್ಭವ ಆಂಜನೇಯದಲ್ಲಿ ಟಿಫಿನ್ ಕಾರ್ಯಕ್ರಮ ಸಿದ್ಧ ಮಾಡಿರುತ್ತೇವೆ ಮತ್ತು ಮಧ್ಯಾಹ್ನ 1 ಗಂಟೆಗೆ ಊಟದ ವ್ಯವಸ್ಥೆ ಟಿಎಪಿಸಿಎಂಎಸ್ನಲ್ಲಿ ಮಾಡಿರುತ್ತೇವೆ. ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಲೆಂದು ನಿಮ್ಮ ಪೇಪರ್ ಮುಖಾಂತರ ಕೇಳಿಕೊಳ್ಳುತ್ತಿದ್ದೇವೆ. ಪ್ರೇರಿತವಾಗಿ ಅಂಗಡಿಗಳನ್ನು ಬಂದ್ ಮಾಡಿ ಈ ಕಾರ್ಯಕ್ರಮ ಮಾಡೋದು ಮಧ್ಯಾಹ್ನವರೆಗೆ ಅಂತೇಳಿ ಅಂದಿದ್ದಾರೆ. ಇದೊಂದು ನಾವು ಅಂದ್ಕೊಂಡಿದ್ದರೆ ಎಲ್ಲರೂ ವಾಲಂಟಿಯರ್ ಹೇಳಿದರು, ಎಲ್ಲ ಜನಾಂಗದವರು ಹೇಳಿದರು. ಇದೊಂದು ಸಂತೋಷ ತರೋ ವಿಷಯ. ಇದನ್ನು ನಿಮ್ಮ ಪತ್ರಿಕಾ ಇದರಲ್ಲಿ ಪ್ರಕಟಣೆ ಮಾಡಬೇಕಾಗಿ ವಿನಂತಿ. ಹಿಂದೂ ಸಮಾಜ ಬರೀ ನಿಮ್ಮ ಅಷ್ಟೇ ಬೇರೆ ಸಮಾಜರು ಯಾರು ಎಲ್ಲರಿಗೂ ನಾವು ಒಂದು ವರ್ಷ ಕೆಳಗೆ ಮೀಟಿಂಗ್ ಮಾಡಿದ್ವಿ. ಎಲ್ಲ ಜನಾಂಗದವ್ರನ್ನೂ ಕರೆದಿದ್ದು, ಎಲ್ಲರಿಗೂ ಹೇಳಿದ್ವಿ ನಿಮ್ಮ ಇದು ಬ್ಯಾನರ್ಗಳೆಲ್ಲ ಹಾಕ್ಕೊಳ್ರಿ ಅಂತ. ಎಲ್ಲರಿಗೂ ಒಪ್ಪಿಕೊಂಡು